ಶಿಕ್ಷಣ ಕೊಟ್ವಿ. ಈ ದೇಶದ ಪ್ರಧಾನಿ ಮಾಡಬೇಕಾದ ಕೆಲಸ ನಾವು ಮಾಡ್ತೀವಿ. ಈ ದೇಶದ ಪ್ರಧಾನಿ ಉಚಿತ ಶಿಕ್ಷಣ ಕೊಡಬೇಕಾದ್ರೆ ನಾವು ಟ್ಯಾಕ್ಸ್ ಕೊಡಬೇಕು. ಆದ್ರೆ ಯಾವುದು ವಿತೌಟ್ ಟ್ಯಾಕ್ಸ್ ಕ್ರೈಸ್ 45 ಕೋಟಿ ಜನರಿಗೆ ನಾವು ಶಿಕ್ಷಣ ಕೊಡ್ತೀವಿ. ವಿತೌಟ್ ಯಾವುದೋ ಒಂದು ನಮಗೆ ಮುಂದೆ ನಮಗೇನಾದರೂ ಸಿಗುತ್ತಾ ಅಂತ ನೋಡದೆ 45 ಕೋಟಿ ಜನರಿಗೆ ನಾವು ಹಾಸ್ಪಿಟಾಲಿಟಿ ಮಾಡ್ತೀವಿ, ವೈದ್ಯಕೀಯ ವ್ಯವಸ್ಥೆ ಕೊಡ್ತೀವಿ. ಇವತ್ತಾದ್ರೂ ಪ್ರತಿ ಮನೆಯಲ್ಲಿ ಶಾಂಪ್ ಇದೆ, ಸೋಪ್ ಇದೆ, ಎಲ್ಲರೂ ಇದು ಚೆನ್ನಾಗಿದೆ. ಆದ್ರೆ ಅವತ್ತು ಒಂದು ಏನು ಇರಲಿಲ್ಲ. ಅವತ್ತು ಒಂದು ಅಂಟು ರೋಗಗಳು, ಸಾಂಕ್ರಾಮಿಕ ರೋಗಗಳು ಇತ್ತು. ಅವತ್ತು ನಾವು 45 ಕೋಟಿ ಜನರಿಗೆ ಹಾಸ್ಪಿಟಾಲಿಟಿ ಕೊಡ್ತೀವಿ. ಯಾಕೆ ಗೊತ್ತಾ? ಸ್ವಾತಂತ್ರ್ಯ ಬಿಟ್ಟು ಹೋದ್ಮೇಲೆ ಈ ದೇಶದಲ್ಲಿ ಈ ದೇಶ ಕಟ್ಟಲಿಕ್ಕೆ ಹಣ ಇರಲಿಲ್ಲ. ಮುಸ್ಲಿಂ ಹತ್ರ ಹಣ ಇರಲಿಲ್ಲ, ಹಿಂದೂಗಳ ಹತ್ರ ಹಣ ಇರಲಿಲ್ಲ, ಜೈನರ ಹತ್ರ ಹಣ ಇರಲಿಲ್ಲ, ಬೌದ್ಧರ ಹತ್ರ ಹಣ ಇರಲಿಲ್ಲ. 45 ಕೋಟಿ ಜನರಿಗೆ ಶಿಕ್ಷಣ ಕೊಟ್ಟು, 45 ಕೋಟಿ ಜನರಿಗೆ ಹಾಸ್ಪಿಟಾಲಿಟಿ ಕೊಟ್ಟು, 45 ಕೋಟಿ ಜನರಿಗೆ ಊಟ, ಬಟ್ಟೆ ಎಲ್ಲವನ್ನು ಕೊಟ್ಟದ ಕ್ರೈಸ್ತ ಎಷ್ಟು ಶ್ರೀಮಂತರಿರ್ಬೋದು. ನಾನೊಬ್ಬ ಕ್ರೈಸ್ತ ಈ ದೇಶಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಕ್ರೈಸ್ತರು ಕೊಟ್ಟಂತ ಕೊಡುಗೆ ಈ ದೇಶದಲ್ಲಿ ಯಾರು ಕೂಡ ಸಾಧ್ಯ ಆಗಿಲ್ಲ. ಬೈಬಲ್ನ ಬಟ್ಟೆಗಳ ಬಚ್ಚಿಕೊಂಡು ಹೋಗ್ತೀವಿ. ನೀವು ಕ್ರಿಶ್ಚಿಯನ್? ಇಲ್ಲ ಇಲ್ಲ, ನಾನು ಬಂದು ಲಂಬಾಣಿಸ ಚರ್ಚಿಗೆ ಹೋಗ್ತೀನಿ. ಸುಮ್ಮನೆ ಹೋಗಿದ್ದೆ ನಾನು. ಭಯ. ಆದ್ರೆ ನಮ್ಮ ಹಿರಿಯರು ತಪ್ಪು ಮಾಡಿದ್ರು. ಎಲ್ಲಿ ತಪ್ಪು ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡಿ ಇಷ್ಟು 1000 ಕೋಟಿ ಕೋಟಿ ಜನರಿಗೆ ಶಿಕ್ಷಣ ಕೊಟ್ಟು, ಹಾಸ್ಪಿಟಲ್ ಕೊಟ್ಟು, ತನ್ನ ಮಕ್ಕಳಿಗೆ ಬೀದಿಲಿ ಹಾಕಿದ್ರು. ತನ್ನ ಮಕ್ಕಳಿಗೆ ಬೀದಿಲಿ ಹಾಕಿ ಬೇರೆಯವರಿಗೆ ಸೂಟು ಬಟ್ಟೆ ಬಿರಿಯಾನಿ ಕೊಟ್ಬಿಟ್ಟು ಇವತ್ತು ನೋಡಿ ಯಾವ ಒಂದು ಶಿಕ್ಷಣ ವ್ಯವಸ್ಥೆಗಳನ್ನ ನಾವು ಕೊಟ್ವಿ. IAS, IPS, IRS, IFS, KS ಒಳಗಡೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇವತ್ತು ಅಲ್ಲೇ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಬ್ಬ IAS ಆಫೀಸರ್ ಪೊಲೀಸರ ಕ್ರಿಶ್ಚಿಯನ್ ಅಲ್ಲಿ ಇದಾರ? IPS ಆಫೀಸರ್ ಇದಾರ? ಪೊಲಿಟಿಕಲಿ ಹೋಗಬೇಡಿ ಅಂತ ಹೇಳ್ಬಿಟ್ಟು 543 ಜನ MP ಒಳಗಡೆ ಅಟ್ಲೀಸ್ಟ್ 200 ಜನ MP ನಮ್ಮವ್ರು ಇದ್ದಿದ್ರೆ ನಮ್ಮನ್ನ ಹೆದರಿಸೋರು ಯಾರು? ಅಟ್ಲೀಸ್ಟ್ 100 ಜನ MLAಗಳಿದ್ದಿದ್ರೆ ನಮ್ಮನ್ನ ಹೆದರಿಸೋರು ಯಾರು? ಇದನ್ನ ಮಾಡಿದ್ರ ಇಲ್ಲ. ಇವತ್ತಾದ್ರು ನಿಮ್ಮ ಸಭೆ ಒಳಗಡೆ ಯಾರು ಒಳ್ಳೆ ಒಂದು ವಿದ್ಯಾರ್ಥಿ ಇದಾನೋ, ಯಾರು ಒಳ್ಳೆ ಕಲಿತಾ ಇರ್ತಾನೋ ಅಂತವರಿಗೆ ಅಡ್ವೊಕೇಟ್ ಮಾಡಿ, IAS ಮಾಡಿ, IPS ಮಾಡಿ. ನಿಮಗೆ ಬರುವಂತ ದಶಮ ಭಾಗ ಕಾಣಿಕೆ ಒಳಗಡೆ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಬಿಟ್ರೆ ನಿಮಗೆ ನಮಸ್ಕಾರ. ಮುಂದಿನ ಒಂದು ಸೆಕೆಂಡ್ ಲೀಡರ್ಶಿಪ್ ಎದುರಿಸ್ಬಿಟ್ಟು ಹೋಗ್ಬೇಕು. ನಾವೊಂದು ಜನರೇಷನ್ ವಾಟ್ ನೆಕ್ಸ್ಟ್, ವಾಟ್ ಯಾರಿದ್ದಾರೆ ಇವತ್ತಿನ ಯೂತ್ ಏನಾಗಿದ್ದಾರೆ ಗೊತ್ತಾ? ಲೌಕಿಕವಾಗಿದ್ದಾರೆ, ಆತ್ಮಿಕವಾಗಿ ಇಲ್ಲ. ನಾವು ಅವರನ್ನು ರೆಡಿ ಮಾಡಿ ಪೊಲಿಟಿಕಲಿ ಬೆಳೆಸಿ ಈ ರೀತಿ ಒಳಗಡೆ ನಾವು ಮಾಡೋಣ. ಇಲ್ಲ ಅಂದ್ರೆ ನಿಜ ಹೇಳ್ತಾನೆ, ದೇವರಿಗೆ ನಾವೆಲ್ಲರೂ ಬಹಳ ಲೆಕ್ಕ ಕೊಡಬೇಕಾಗುತ್ತೆ. ನಮ್ಮ ದೇವರು ಬಿಡಲ್ಲ. ಹಾಗಾಗಿ ಇವತ್ತು ನಾನು ಸಹ ಡೆಲ್ಲಿ ಹೋಗಿದ್ದೆ. ಮೊನ್ನೆ 2 ದಿವಸ ಆಯ್ತು ನಾನು ಬಂದೆ. ಆ ಡೆಲ್ಲಿ ಒಳಗಡೆ ಆ ಯೂತ್ಗಳನ್ನ ನಾನು ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ. ಹರಿಯಾಣದಲ್ಲಿ ರೆಡಿ ಮಾಡ್ತಾ ಇದ್ದೆ, UP ಒಳಗಡೆ ಪಂಜಾಬಲ್ಲಿ ರೆಡಿ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ನನ್ನ ತೋಳು ಗಟ್ಟಿ ಇದೆ, ದೇಹದಲ್ಲಿ ರಕ್ತ ಬಿಸಿ ರಕ್ತ ಹರಿದಾಡ್ತಾ ಇದೆ, ಕಾಲು ಗಟ್ಟಿ ಇದೆ ಅನ್ನೋದು. ನಾನು ಇಲ್ಲಿಂದ ಜಾಗ ಖಾಲಿ ಮಾಡುವಷ್ಟರಲ್ಲಿ ನಾನು 100 ಜನ 1000 ಜನ ಪರಿಚಯಿಸೋನು ಎಬ್ಬರಿಸ್ಬೇಕು ಹೋಗ್ಬೇಕು. ಅದಕ್ಕೋಸ್ಕರ ನಾನು ಯೌವನ ಬಲಪಡಿಸ್ತಾ ಇದ್ದೀನಿ. ಹಾಗಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿಕೊಡ್ರಿ, ನಮ್ಮ ಸಂಘಟನೆಗೋಸ್ಕರ ಪ್ರಾರ್ಥನೆ ಮಾಡಿಕೊಡ್ರಿ. ಯಾಕೆ ಅಂತಂದ್ರೆ ನನ್ನ ಭಾಷಣ ಯಾರು ಮಾಡಲ್ಲ, ಇಡೀ ಇಂಡಿಯಾದಲ್ಲಿ ಮಾಡಲ್ಲ. ಯಾಕೆ ಗೊತ್ತಾ? ಒಂದು ಇಲ್ಲಿ ಕೂತಿರೋರನ್ನ ಮೆಚ್ಚಿಸ್ಬೇಕು, ಇಲ್ಲ ಅಲ್ಲಿ ಕೂತಿರೋರನ್ನ ಮೆಚ್ಚಿಸ್ಬೇಕು. ಬಟ್ ನನಗೆ ಮೆಚ್ಚಿಸೋದಕ್ಕಲ್ಲ, ನಂದೇನಂದ್ರೆ ಜನಸಭಾ ಇದೆಲ್ಲರೂ ನಾನು ಗೌರವಿಸ್ತೀನಿ, ನಮ್ಮ ವಿಶ್ವಾಸಿಗಳು ಎಲ್ಲರೂ ನಾನು ಗೌರವಿಸ್ತೀನಿ. ಯಾಕಂದ್ರೆ
ನೀವು ಬಂದು ನನ್ನ ತಂದೆ ತಾಯಿ, ನನ್ನ ಸಹೋದರ ಸಹೋದರಿಯರು, ಓಕೆನಾ? ಹಾಗಾಗಿ ನಿಮ್ಮನ್ನು ಪ್ರೀತಿ ಮಾಡಿ, ಆದ್ರೆ ನಿಮ್ಮನ್ನ ಎಲ್ಲೋ ಕಡೆ ನಮ್ಮ ಒಬ್ರಿಗೊಬ್ರು ನಾವು ಎಚ್ಚರಿಸ್ಕೋಬೇಕು, ಒಬ್ರಿಗೊಬ್ರು ನಾವು ಗದರಿಸ್ಕೋಬೇಕು, ನಾವು ಹೋಗ್ಬೇಕು. ಯಾಕಂದ್ರೆ ನಮಗೆ ನಾವು ಗದರಿಸ್ಬೋದು, ಅವರ ಪಕ್ಕದ ಮನೆ ಪ್ರಾವಿಷನ್ ಸ್ಟೋರ್ನವ್ರು ಅಂತ ಗದರಿಸಲ್ಲ, ಮೆಡಿಕಲ್ ಸ್ಟೋರ್ನವ್ರು ಅಂತ ಗದರಿಸಲ್ಲ, ಸಂಘ ಪರಿವಾರದವ್ರು ಅಂತ ಗದರಿಸಲ್ಲ. ಹಾಗಾಗಿ ನಾವು ಒಬ್ರಿಗೊಬ್ರು ನಾವು ಯೂನಿಟಿಯಾಗಿ ಹೋಗೋಣ. ಸಂಘಟನೆಗೋಸ್ಕರ ಪ್ರಾರ್ಥನೆ ಮಾಡಿಕೊಡ್ರಿ. ನಮಗೆ ಸಾಧ್ಯ ಆದರೆ, ಯಾಕಂದ್ರೆ ನಾವೆಲ್ಲ ಪ್ರಯಾಣ ಮಾಡ್ತಾ ಇರ್ತೀವಿ, ನನಗೆ ಕನ್ನಡ ಬಿಟ್ಟ ಬೇರೆ ಭಾಷೆ ಬರಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಟ್ರಾನ್ಸ್ಲೇಷನ್ಗೆ. ಅವರಿಗೆಲ್ಲ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಹಣ ಇರಲ್ಲ. ಯಾಕೆಂತಂದ್ರೆ ನಾನು 6 ವರ್ಷ ಸಂಘಟನೆ ಮಾಡಿದ್ದೀನಿ. ನಿಜ ಹೇಳ್ತೇನೆ, ಇವತ್ತು ನಮ್ಮ ಸಂಘಟನೆಗೆ ಯಾವುದೇ ಒಂದು ಸಂಸ್ಥೆಗಳು ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನು ನಾನು ಸಂಘಟನೆ ಮತ್ತು ಕುಟುಂಬ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ನನಗೆ ಸಪೋರ್ಟ್ ಬೇಕು. ಯಾಕಂದ್ರೆ ಏನಾಗಿದೆ ಗೊತ್ತಾ, ಒಬ್ಬ ಡಾಕ್ಟರ್ ಕಲಿದ್ರೆ ಫೀಸು, ಒಬ್ಬ ಅಡ್ವೊಕೇಟ್ ಕಲಿದ್ರೆ ಫೀಸು, ಅದೇ ಒಬ್ಬ ಸಂಘಟನೆ ಒಬ್ಬ ಪ್ರಜಾಸ್ವಾಮಿ ಕಲಿದ್ರೆ ವಸೂಲಿ ಅಂತ, ಭಾಷೆ ಕೇಳಿದ್ರೆ ಕಾಣಿಕೆ ಅಂತ ಹೇಳ್ತಾರೆ. ಪ್ರಜಾಸ್ವಾಮಿ ಕಲಿದ್ರೆ ಕಾಣೆ ಅಂದ್ರೆ ವಸೂಲಿ ಮಾಡಕ್ಕೆ ಬರ್ತಾವ. ಓಕೆನಾ? ಅಂದ್ರೆ ನಾನು ಮಾಡ್ಬೋದು ಸೇವೆ. ಯಾಕೆಂದ್ರೆ ನಾನೇನು ನಿಂತ್ಕೊಂಡಿದ್ದೀನಿ, ನೀವು ದಯವಿಟ್ಟು ನಿಂತ್ಕೊಂಡು ವ್ಯವಸ್ಥಿತವಾಗಿ ನಿಂತ್ಕೊಂಡು ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವೆಲ್ಲ ನಿಂತ್ಕೊಳ್ಳೋಣ ಅಂತ ಹೇಳ್ತಾ, ಕೊನೆಯದಾಗಿ ನಾವು ಒಂದೇ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ಬಿಡ್ತೇನೆ. ಸುಮಾರು 2.5 ಲಕ್ಷ ಕೋಟಿ ಪ್ರಾಪರ್ಟಿ ಸ್ಪೇನ್ ದೇಶ ದಾಳಿ ಸತ್ತೋಯ್ತು ಕೊರೋನಾದಲ್ಲಿ. ಯಾವ ಹಣ ಅರಮನೆಯನ್ನು ಮುಗಿಸ್ಕೊಳ್ಳಿಲ್ಲ. ಈ ದೇಶದ ಒಬ್ಬ ಸಚಿವರು, ರೈಲ್ವೆ ಸಚಿವರು ಸತ್ತೋದ್ರು. ಅವರ ಬಾಡಿ ಕೂಡ ಇಲ್ಲಿ ಬೆಳಗಾವಿಗೆ ಬರಲಿಲ್ಲ. 62 ಎಕರೆ ಒಳಗಡೆ ಮನೆ ಕಟ್ಟ. ನೀವು ಸಾಮಾನ್ಯ ನೋಡಿರ್ಬೋದು, ಕೇರಳದಲ್ಲಿ ದುಬೈ ತಲಭಾವಿ ರಾಜ 62 ಎಕರೆ ಒಳಗಡೆ ಮನೆ ಕಟ್ಟ. ಆ ಮನೆ ಗೃಹ ಪ್ರವೇಶ ಮಾಡಿದ್ರೆ 2 ದಿವಸ ಇದ್ದೇನೆ ಸತ್ತೋದ. ಯಾವ ಅರಮನೆ ಪೆಟ್ರೋಲ್ ಬಾವಿಗಳನ್ನು ಉಳಿಸ್ಕೊಳ್ಳಿಲ್ಲ. ಆದ್ರೆ ಇವತ್ತು ನಾವು ನೀವು ಬದುಕಿದ್ದೀವಿ. ನಾವು ನೀವು ಬದುಕಿದ್ದೀವಿ ಅಂದ್ರೆ ದೇವರ ಕೃಪೆ. ಇವತ್ತು ಹಣ ಮತ್ತು ಸ್ಥಿತಿ ಮತ್ತು ಇವತ್ತು ಬೆಳ್ಳಿ ಬಂಗಾರ ಇಟ್ಕೊಂಡಿದ್ರು ಎಲ್ಲ ಜಾಗ ಖಾಲಿ ಮಾಡಿದ್ರು. ಇವತ್ತು ದೇವರು ನಮ್ಮನ್ನು ಉಳಿಸಿದ್ದಾರೆ. ನಾವು ದೇವರಿಗೋಸ್ಕರ ನಿಂತ್ಕೊಳ್ಬೇಕು ಅಂತ ಹೇಳ್ತಾ, ನಾವೆಲ್ಲರೂ ಸಹ ದೇವ್ರ ರಾಜ್ಯಕ್ಕಾಗಿ ನಿಂತ್ಕೊಳ್ಳೋಣ ಅಂತ ನಾನು ಹೇಳ್ತಾ, ನನ್ನನ್ನು ಆಹ್ವಾನ ಮಾಡಿದಂಥ ಪ್ರೀತಿಯ ಸಭಾಪಾಲಕರಂತ ರಾಮಯ್ಯ ಅವರು ಹಾಗೂ ಅವರ ತಂಡದ ಎಲ್ಲ ನಮ್ಮ ಸೇವಕರಿಗೂ ಈ ಸಂದರ್ಭದಲ್ಲಿ ವಂದಿಸ್ತಾ, ಯಾಕಂದ್ರೆ ಅವ್ರದ್ದು ಟೆಸ್ಟಿಮನಿ ನನಗೆ ಬಹಳ ಇಷ್ಟ ಆಯಿತು. ನಿಜವಾಗ್ಲೂ ನಮ್ಮ ಏಸನ್ನ ಬ್ರದರ್ ಅವರು ಹೇಳ್ತಾ ಇದ್ದಾರೆ, ಅವರ ಟೆಸ್ಟಿಮನಿ ನಿಜವಾಗ್ಲೂ ನಿಮ್ಮ ಸೇವೆ ಈ ರೀತಿ ಇರಬೇಕು. ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿಗೆ ಬಿಟ್ಟಿಲ್ಲ, ನಾವೇ ಯಾವುದು ಹಿಂದೆ ಹೇಳೋರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಏನು ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಮುಂದುವರಿಸ್ಕೊಂಡು ಹೋಗ್ತೀವಿ. ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ದೇವರಿದ್ದಾರೆ. ದೇವರಿಗೆ ನಾವು ಪ್ರಾಮಾಣಿಕ ಇದ್ರೆ ಸಾಕು. ಈ ಲೋಕಕ್ಕೆ ನಾವು ಪ್ರಾಮಾಣಿಕ ಅಂತ ಹೇಳಿ ನಾವು ಅವಾರ್ಡ್ ತಗೊಳ್ಬೇಕಂತ ಇಲ್ಲ, ದೇವರು ತಗೊಂಡ್ರೆ ಸಾಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಹ, ಆಮೇಲೆ ನಮ್ಮ ಡ್ಯಾನಿಯಲ್ ಪಾಸ್ಟರ್ ಅವರು ನಿಜವಾಗ್ಲೂ ಅವರಿಗೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಮಗೆ ಯಾವುದೇ ಒಂದು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವು ಒಂದೊಂದು ಟೀಮ್ ಇದೆ. DGP ಆಫೀಸಿಗೆ ಹೋಗ್ಬೇಕು, ಆಮೇಲೆ ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕು, ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಮ್ಮದು ಟೀಮ್ ಇದ್ದೀವಿ. ಅದರಲ್ಲಿ ಡ್ಯಾನಿಯಲ್ ಪಾಸ್ಟರ್ ಕೂಡ ಅವರು, ನಾವೆಲ್ಲ ಒಂದು ಒಟ್ಟಿಗೆ ನಾವು ಹೋಗ್ತೀವಿ. ನಿಮಗೂ ಸಹ, ಆಮೇಲೆ ಈ ಸಹ ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಹೇಳ್ತೀನಂತಲ್ಲ, ಇಡೀ ದೇಶದಲ್ಲಿ ನಾನು ನೋಡಿಲ್ಲ, ನಿಮ್ಮ ಥರ ಇರ್ಬೋದೇನೋ ನೋಡಿಲ್ಲ, ಆದರೆ ನಾನು ನೋಡಿರ್ತೀನಿ ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಲ್ಲಿ ಇಂಥ ಒಬ್ಬ ದೊಡ್ಡ ಒಂದು ಅಧಿಕಾರದಲ್ಲಿ ನಾನು ದೇವ್ರ ರಾಜ್ಯಕ್ಕೋಸ್ಕರ ನಾನು ಹಗಲು ಇರಲು ಉಳಿಬೇಕು, ದೇವ್ರ ರಾಜ್ಯನ ಕಟ್ಟಬೇಕು ಅಂತ ಹೇಳಿ ನೀವು ಬಂದಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲರ ಆಶೀರ್ವಾದ ಮಾಡಿ. ప్రైజ్ ది లార్డ్. అద్భుతమైన సాక్ష్యం విన్నాము. చాలా ఈ అద్భుతమైన సాక్ష్యం ఆయన కొరకు ఆయన చేపట్టిన ఒక పని నిరంతరం కొనసాగాలని మనం ప్రార్థన చేద్దాం. మనం డానియల్ వచ్చి ప్రార్థన చేస్తాం. స్వామి ఆయన చేపట్టిన ఒక పరిచర్య
ఆ సంస్థ మరి గొప్ప పరిచయం చేయబడింది. అందరూ లేచి కూర్చొని అందరూ కూడా ఈ యొక్క గొప్ప శ్రేష్టమైన అమూల్యమైన సేవ చేసిన పరిపాలనకు ఆయన స్థాపించిన సంఘం ద్వారా అనేక కార్యక్రమాలను ప్రారంభించారు. ప్రభావ న్యాయమైన కృపగల దేవుని ఈ మధ్యాహ్న కాల సమయం నీ సన్నిధిని మేము అపేక్షించడానికి ఇచ్చిన అవకాశాన్ని పెట్టుకున్నారు. నీ దాసుడు చేస్తున్న ప్రత్యేకమైన పరిచయం పెట్టుకున్నారు. ఆయా ప్రాంతాల్లో నీ దాసునికి అనేక మంది క్రైస్తవ సైన్యం సిద్ధపరచడానికి చేస్తున్న ప్రయత్నాలు పెట్టుకున్నారు. ఈ దినం మా కొరకు ప్రోత్సాహంతో మీరు ఇచ్చిన మాటలను బట్టి మీకు వందనాలు. వర్తమానం చెప్తున్న దీవించండి. ఈ కార్యక్రమాన్ని మీ దగ్గర నష్టాన్ని సమర్పిస్తూ కేబిఎస్ఎస్ అనే సంస్థ అనేక మంది త్యాగవంతులు చేసిన కష్టం 50 సంవత్సరాలు మేము ముగించుకోవడానికి గమనించో కొనసాగింపు కూడా మీ దైవిక హస్తం సన్నిధి తోడుకు వచ్చమని మా ప్రియుడు రక్షకుడైన యేసు నామములో ప్రార్థన చేస్తున్నాను. సమయంలో ఒక ప్రత్యేకమైన పాట మరి స్వాగతం వచ్చి ఒక పాట పాడిన తర్వాత మన వాక్య సందేశానికి దయచేసి